ಹಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಈಸಿ ಲೈಫ್ ವಿತ್ ಸೌಮ್ಯ ಕನ್ನಡ. ಇವತ್ತು ನಾವು ತುಂಬಾನೇ ರುಚಿಯಾಗಿ ಢಾಬಾ ಸ್ಟೈಲಲ್ಲಿ ದಾಲ್ ಫ್ರೈ ಮಾಡ್ತೀವಿ. ಮನೇಲಿ ಎಷ್ಟೋ ಸಲ ನಾವು ದಾಲ್ ಫ್ರೈ ಮಾಡ್ತಾನೆ ಇರ್ತೀವಿ. ಆದರೆ ಢಾಬಾಗಳಲ್ಲಿ ಮತ್ತು ಹೋಟೆಲ್ಗಳಲ್ಲಿ ಸಿಗೋ ರೀತಿ ರುಚಿ ಇರೋದೇ ಇಲ್ಲ. ಆದರೆ ಒಂದ್ಸಲ ಈ ರೀತಿಲಿ ದಾಲ್ ಫ್ರೈ ಮಾಡಿ ನೋಡಿ. ಇದರ ಟೆಕ್ಸ್ಚರ್, ಕಲರ್ ಮತ್ತು ರುಚಿ ಎಷ್ಟು ಪರ್ಫೆಕ್ಟ್ ಆಗಿರುತ್ತೆ ಅಂದರೆ ನೀವು ಮನೇಲಿ ಮಾಡಿದ್ದೀರಾ ಅಂದರೆ ಯಾರೂ ನಂಬೋದು ಇಲ್ಲ. ಹಾಗಾದರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಒಂದು ಸ್ಪೆಷಲ್ ಗರಂ ಮಸಾಲ ಪುಡಿ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು ಕಪ್ ಕಲರ್ ಯಾಲಕ್ಕಿ ತಗೊಂಡಿದ್ದೀನಿ, 7 ಕಾಳುಮೆಣಸು, ಒಂದು ಪಲಾವ್ದ ಎಲೆ, 2 ಲವಂಗ, ಚೂರು ಚಕ್ಕೆ ತಗೊಂಡಿದ್ದೀನಿ. ಎಲ್ಲನೂ ಸ್ವಲ್ಪ ಸ್ವಲ್ಪನೇ ತಗೋಬೇಕು. ಲವಂಗ ಕೂಡ 2 ತಗೋಬೇಕು. ಮತ್ತು ಈ ಥರ ನೋಡಿ ಕಪ್ ಕಲರ್ ಯಾಲಕ್ಕಿ ಸಿಗುತ್ತೆ. ಗರಂ ಮಸಾಲ ಪದಾರ್ಥ ಎಲ್ಲ ಸಿಗುತ್ತಲ್ಲ, ಆ ಅಂಗಡಿಯಲ್ಲಿ ಖಂಡಿತವಾಗಿ ಸಿಗುತ್ತೆ. ಢಾಬಾಗಳಲ್ಲಿ, ಹೋಟೆಲ್ಗಳಲ್ಲಿ ಇದೇ ಥರ ಯಾಲಕ್ಕಿ ಹಾಕೊಳ್ಳೋದು. ಯಾಲಕ್ಕಿ ಈ ಥರ ದೊಡ್ಡ ಸೈಜಲ್ಲಿ ಇರುತ್ತೆ. ಒಳಗಡೆ ಸೀಡ್ಸ್ ಎಲ್ಲ ನೋಡಿ ಈ ಥರ ಕಪ್ಪಿಗೆ ದೊಡ್ಡದಾಗಿರುತ್ತೆ. ಸ್ವಲ್ಪ ಗ್ರೀನ್ ಯಾಲಕ್ಕಿಗಿಂತ ಇದ್ರ ಟೇಸ್ಟು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಈ ಥರದ ಯಾಲಕ್ಕಿನ ತಂದಿಟ್ಕೊಳ್ಳಿ. ಢಾಬಾ ಸ್ಟೈಲ್, ಹೋಟೆಲ್ ಸ್ಟೈಲ್ ರೆಸಿಪಿಗೆಲ್ಲ ಯೂಸ್ ಆಗುತ್ತೆ. ಅಕಸ್ಮಾತ್ ಈ ಥರ ಯಾಲಕ್ಕಿ ಇಲ್ಲ ಅಂದರೆ ನಾರ್ಮಲ್ ಯಾಲಕ್ಕಿನೇ ನೀವು ಹಾಕೋಬೋದು. ಆದರೆ ಆದಷ್ಟು ಆ ಬ್ಲ್ಯಾಕ್ ಕಲರ್ ಯಾಲಕ್ಕಿ ಹಾಕಿ ಟ್ರೈ ಮಾಡಿ. ಸಿಕ್ಕಿಲ್ಲ ಅಂದರೆ ಗ್ರೀನ್ ಕಲರ್ದು ಹಾಕ್ಕೊಳ್ಳಿ. 2ರಲ್ಲಿ 1 ಹಾಕ್ಕೊಳ್ಳಿ. ಇಲ್ಲ ಬ್ಲ್ಯಾಕು ಇಲ್ಲಾಂದರೆ ಗ್ರೀನು, 2 ಹಾಕೋಬೇಡಿ. ಇಲ್ಲಾಂದರೆ ತುಂಬ ಜಾಸ್ತಿ ಸ್ಟ್ರಾಂಗ್ ಫ್ಲೇವರ್ ಬಂದ್ಬಿಡುತ್ತೆ. ಹಾಗೂ ಈ ಮಸಾಲೆಗಳು ಅಷ್ಟೇ ಚೂರೇ ತಗೋಬೇಕು, ತುಂಬ ಜಾಸ್ತಿ ತಗೋಬಾರ್ದು. ಈಗ ಇದನ್ನೆಲ್ಲ ಚೆನ್ನಾಗಿ ಕುಟ್ಕೊಬಿಡೋಣ. ಕುಟಾಣಿ ಇದ್ರೆ ಕುಟ್ಕೊಳ್ಳಿ, ಇಲ್ಲ ಮಿಕ್ಸಿಯಲ್ಲಿ ಸ್ವಲ್ಪ ತರ್ತರಿಯಾಗಿ ಪುಡಿ ಮಾಡ್ಕೊಳ್ಳಿ. ಈ ಥರ ನೋಡಿ ತರ್ತರಿಯಾಗಿ ಕುಟ್ಕೊಂಡಿದ್ದೀನಿ. ಸಿಪ್ಪೆನೂ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ, ಇದ್ರದ್ದು ಒಳ್ಳೆ ಫ್ಲೇವರ್ ಬರುತ್ತೆ. ಇವಾಗ ಇಲ್ಲಿ ನಾನು ಅರ್ಧ ಕಪ್ ತೊಗರಿಬೇಳೆ, 1/4 ಕಪ್ ಹೆಸರುಬೇಳೆ, 1/4 ಕಪ್ ಕಡಲೆಬೇಳೆ, 3 ಬೇಳೆನೂ ಚೆನ್ನಾಗಿ ತೊಳೆದ್ಬಿಟ್ಟು 2 ಗಂಟೆ ಮುಂಚೆನೇ ನೆನೆ ಹಾಕಿದೆ. ಈ ಥರ ನೀರಲ್ಲಿ ನೆನೆಸೋದು ತುಂಬ ಇಂಪಾರ್ಟೆಂಟು. ಇದರಿಂದ ಗ್ಯಾಸ್ಟ್ರಿಕ್ ಆಗಲ್ಲ ಮತ್ತು ಬೇಳೆ ಈವನ್ ಆಗಿ ಕ್ಲೀನಾಗಿ ಬೇಯುತ್ತೆ. ಇವಾಗ ಇದರಲ್ಲಿರೋ ನೀರನ್ನ ತೆಕ್ಕೊಬಿಡೋಣ. ಈ ನೀರನ್ನ ಯೂಸ್ ಮಾಡ್ಕೋಬಾರ್ದು. ನೀರನ್ನ ತೆಗೆದ್ಬಿಟ್ಟು ಕುಕ್ಕರ್ಗೆ ಹಾಕೋತಾ ಇದ್ದೀನಿ. ಇವಾಗ ಇದಕ್ಕೆ 4 ಟೊಮೊಟೊಗಳನ್ನ ಸೇರಿಸ್ಕೊತಾ ಇದ್ದೀನಿ. ಟೊಮೊಟೊನ ತುಂಬ ಚಿಕ್ಕದಾಗಿದೆಯಲ್ಲ, ಅದಕ್ಕೆ 4 ಹಾಕೋತಾ ಇದ್ದೀನಿ. ದೊಡ್ಡದಾಗಿದೆ 2 ಅಥವಾ 3 ಹಾಕೊಳ್ಳಿ, ಬೇಕಾದಷ್ಟು. ಇದ್ರ ಜೊತೆಗೆ ಚೂರು 2 ಚಿಟಿಕೆ ಅಷ್ಟು ಅರಿಶಿಣದ ಪುಡಿ ಮತ್ತು ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೊತಾ ಇದ್ದೀನಿ. 2.5 ಕಪ್ ಅಷ್ಟು ನೀರು ಹಾಕಿದ್ರೆ ಸಾಕು. ಈಗ ಇದಕ್ಕೆ ಚೂರು ಎಣ್ಣೆ ಹಾಕ್ಕೊಂಡು ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು 3 ವಿಜಲ್ಸ್ ಹಾಕ್ಸ್ಕೋಬೇಕು. ಅಥವಾ ಬೇಳೆ ಫುಲ್ಲು ಕಂಪ್ಲೀಟಾಗಿ ಬೇಯೋವರೆಗೂ ಬೇಯಿಸ್ಕೋಬೇಕು. 3 ವಿಜಲ್ಸ್ ಹಾಕ್ಸ್ಕೊಂಡಿದ್ದೀನಿ. ಸ್ಟೀಮ್ ಎಲ್ಲ ಚೆನ್ನಾಗಿ ಹೋಗಿದೆ ಮತ್ತು ಬೇಳೆ ನೋಡಿ ಚೆನ್ನಾಗಿ ಬೆಂದಿದೆ. ಈ ಥರ ಕಡಲೆಬೇಳೆ ಎಲ್ಲ ಹಾಕಿದ್ದೀವಲ್ಲ, ಅದು ಉಂಡುಂಡೆ ಹಾಗೆ ಟೆಕ್ಸ್ಚರ್ ಕಾಣ್ತಿದೆ. ಆದರೆ ಇದು ತುಂಬ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ. ಢಾಬಾಗಳಲ್ಲಿ ಹಾಗೆ ಬೇಳೆ ಆ ಥರನೇ ಕಾಣ್ತಿರುತ್ತೆ, ಆದರೆ ಮ್ಯಾಶ್ ಮಾಡಲ್ಲ. ಆದರೆ ಬೇಳೆ ಮಾತ್ರ ತುಂಬ ಚೆನ್ನಾಗಿ ಬೇಯಿಸಿರ್ತಾರೆ. ಈಗ ಟೊಮಾಟೊಗಳನ್ನೆಲ್ಲ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು. ಇದನ್ನು ಸಪ್ರೇಟ್ ತಗೊಂಡ್ಬೇಕಾದ್ರೆ ಮ್ಯಾಶ್ ಮಾಡ್ಕೊಳ್ಳಿ, ಅಥವಾ ಇದರಲ್ಲಿ ಈ ಥರ ಸ್ಪೂನಿಂದ ನೀವು ಮ್ಯಾಶ್ ಮಾಡ್ಕೋಬೋದು. ಬರೀ ಟೊಮಾಟೊ ಮಾತ್ರ ಮ್ಯಾಶ್ ಮಾಡ್ತಾ ಇದ್ದೀನಿ ನೋಡಿ, ಬೇಳೆನ ಹಾಗೆ ಬಿಟ್ಬಿಟ್ಟಿದ್ದೀನಿ. ಇವಾಗ ಟೊಮಾಟೊಗಳೆಲ್ಲ ಚೆನ್ನಾಗಿ ಮ್ಯಾಶ್ ಆಗಿದೆ. ದಾಲ್ ಫ್ರೈ ಮಾಡೋಕ್ಕೆ ದಾಲ್ ಪರ್ಫೆಕ್ಟಾಗಿ ಬೇಯಿಸ್ಕೊಂಡಿದ್ದೀವಿ. ಇವಾಗ ಇದಕ್ಕೆ ಒಗ್ಗರಣೆ ಹಾಕೊಳ್ಳೋಣ. ಮೊದಲಿಗೆ ಒಂದು ಬಾಣಲೆಗೆ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕೋತಾ ಇದ್ದೀನಿ. ಜೀರಿಗೆನ ಚೆನ್ನಾಗಿ ಸಿಡಿಸ್ಕೋಬೇಕು. ಇದು ತುಂಬ ಇಂಪಾರ್ಟೆಂಟು. ಈ ಥರ ಎಲ್ಲ ಊದ್ಕೋಬೇಕು. ಇವಾಗ ಇದಕ್ಕೆ ಮಸಾಲೆ ರೆಡಿ ಮಾಡಿಟ್ಟಿದ್ವಲ್ಲ, ಅದನ್ನು ಹಾಕೋಬೇಕು. ಇದು ಹಾಕೊಂಡಿದ ತಕ್ಷಣವೇ ಈರುಳ್ಳಿ ಹಾಕೊಬಿಡ್ಬೇಕು. ಗರಂ ಮಸಾಲೆನ ಸಿಡ್ಸ್ಕೋಬಾರ್ದು. ಅದಕ್ಕೆ ಒಂದು ಕೈಯಲ್ಲಿ ಗರಂ ಮಸಾಲ, ಒಂದು ಕೈಯಲ್ಲಿ ಈರುಳ್ಳಿ ರೆಡಿ ಮಾಡಿಟ್ಕೋಬೇಕು. ನಾನಿಲ್ಲಿ 1 ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡು ಹಾಕೊಂಡಿದ್ದೀನಿ. ಇವಾಗ ಈರುಳ್ಳಿನ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ ಸೇರಿಸ್ಕೋಬೇಕು. ಎಲ್ಲನೂ 1 ಟೇಬಲ್ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ. ಎಲ್ಲನೂ ಸಣ್ಣಗೆ ಹೆಚ್ಕೊಂಡಿದ್ದೀನಿ. ಈಗ ಇದರಲ್ಲಿ ಸ್ವಲ್ಪ ಭಾಗ ಎತ್ತಿಟ್ಕೊಳ್ಳೋಣ. ಅರ್ಧ ಭಾಗದಷ್ಟು ಇವಾಗ ಒಗ್ಗರಣೆಗೆ ಹಾಕೋಬೇಕು. ಇನ್ನು ಅರ್ಧ ಭಾಗ ಎತ್ತಿಡ್ತೀವಲ್ಲ, ಅದು ನೆಕ್ಸ್ಟ್ ಇನ್ನೊಂದು ಒಗ್ಗರಣೆಗೆ ಹಾಕೋಬೇಕು. ಅರ್ಧ ಹಾಕೊಂಡು ಅರ್ಧ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಈ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೋಬೇಕು. ಇದು ತುಂಬಾ ಮುಖ್ಯ. ಎಲ್ಲ ಪದಾರ್ಥನೂ ಜಾಸ್ತಿ ತುಂಬ ಹಾಕಬೇಕು ಅಂತ ಏನಿಲ್ಲ, ಸ್ವಲ್ಪನೇ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡೋದು ತುಂಬ ಇಂಪಾರ್ಟೆಂಟು. ಎಲ್ಲದು ಹಸಿ ವಾಸನೆ ಹೋಗಬೇಕು, ಕಲರ್ ಚೇಂಜ್ ಆಗಬೇಕು, ಆದರೆ ಸೇರಿಸ್ಕೋಬಾರ್ದು. ಈ ಟೆಕ್ಸ್ಚರ್ ಬರಬೇಕು. ಇವಾಗ ಇದಕ್ಕೆ 2 ಚಿಕ್ಕ ಸೈಜ್ ಟೊಮಾಟೊನ ಸಣ್ಣಗೆ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ. 2 ಅಥವಾ 1 ಟೊಮಾಟೊನ ಜಾಸ್ತಿ ಹಾಕೋಬಾರ್ದು. ಇದ್ರ ಜೊತೆಗೆ 2 ಚಿಟಿಕೆ ಅರಿಶಿಣದ ಪುಡಿ ಮತ್ತು 1 ಟೀ ಸ್ಪೂನ್ ಅಷ್ಟು ಧನಿಯಾ ಪುಡಿ ಹಾಕೋತಾ ಇದ್ದೀನಿ. ಅಚ್ಚ ಖಾರದ ಪುಡಿ ಇವಾಗ ಹಾಕೋತಿಲ್ಲ, ಎರಡನೇ ಒಗ್ಗರಣೆ ಹಾಕ್ತೀವಲ್ಲ ಅವಾಗ ಸೇರಿಸ್ಕೊಳ್ಳೋಣ.
ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ. ಇವಾಗ ಮತ್ತೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಟೊಮೊಟೊ ಹಣ್ಣೆಲ್ಲ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಮಸಾಲೆ ಹುರಿತಾ ಹುರಿತಾ ಮನೆಯೆಲ್ಲ ಘಮ ಘಮ ಅನ್ನಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದಕ್ಕೆ ಬೇಳೆ ಸೇರಿಸ್ಕೊಳ್ಳೋಣ. ಬೇಳೆ ಹಾಕೊಂಡು ಒಂದ್ಸಲ ಮಿಕ್ಸ್ ಮಾಡಿಕೊಂಡು ನೋಡ್ಕೊಂಡು ಸ್ವಲ್ಪನೇ ನೀರು ಹಾಕೋಬೇಕು. ಯಾಕಂದರೆ ಈ ದಾಲ್ ಫ್ರೈ ತುಂಬ ತೆಳ್ಳಗಿರಲ್ಲ, ಸ್ವಲ್ಪ ಕ್ರೀಮಿ ಕ್ರೀಮಿ ಥರನೇ ಇರುತ್ತೆ. ಕಲರ್ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ. ಇವಾಗ ಇದಕ್ಕೆ ನೋಡ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊಳ್ಳೋಣ. ಈ ಟೆಕ್ಸ್ಚರ್ ಇದ್ರೆ ಸಾಕು. ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ದಾಲ್ನ ಚೆನ್ನಾಗಿ ಕುದಿಸ್ಕೋಬೇಕು. ದಾಲ್ ಕುದಿಸೋಕೆ ಮುಂಚೆನೇ ಕೊತ್ತಂಬರಿ ಸೊಪ್ಪು ಸೇರಿಸ್ಕೋಬೇಕು, ಆಗ ಒಳ್ಳೆ ಫ್ಲೇವರ್ ಬರುತ್ತೆ. ದಾಲ್ ಟೆಕ್ಸ್ಚರ್ ನೋಡಿ ಈ ಥರ ಇಟ್ಕೋಬೇಕು. ತುಂಬ ನೀರು ಥರ ಇಲ್ಲ, ತುಂಬ ಗಟ್ಟಿನೂ ಇಲ್ಲ. ಈಗ ಮತ್ತೆ ಇದನ್ನು ಕುದಿಸ್ತೀವಲ್ಲ ಇನ್ನೂ ಗಟ್ಟಿ ಬರುತ್ತೆ. ಸ್ವಲ್ಪ ಉಪ್ಪು ಚೆಕ್ ಮಾಡಿಕೊಂಡು ಮುಚ್ಚಳ ಮುಚ್ಚಿಬಿಟ್ಟು ದಾಲ್ನ ಚೆನ್ನಾಗಿ ಕುದಿಸ್ಕೊಳ್ಳೋಣ. 1-2 ಕುದಿ ಬಂದರೆ ಸಾಕು. ಚೆನ್ನಾಗಿ ಕುದೀತಾ ಇದೆ. ಇವಾಗ ಇದು ರೆಡಿ ಆಗಿದೆ, ಫುಲ್ ಪರ್ಫೆಕ್ಟಾಗಿ ಆಗಿದೆ. ರುಚಿ ಡಬಲ್ ಮಾಡೋಕ್ಕೆ ಇನ್ನೊಂದು ಒಗ್ಗರಣೆ ಹಾಕೊಳ್ಳೋಣ. ಧಾಬಾ ಸ್ಟೈಲ್ ಅಂದಮೇಲೆ 2ನೇ ಒಗ್ಗರಣೆ ಮಿಸ್ ಮಾಡೋಂಗೇ ಇಲ್ಲ. ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಟಿದ್ದೀನಿ. ಈಗ ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ, 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೋತಾ ಇದ್ದೀನಿ. ಧಾಬಾಗಳಲ್ಲಿ ಎಣ್ಣೆ ಮತ್ತು ತುಪ್ಪ ಸ್ವಲ್ಪ ಜಾಸ್ತಿ ಹಾಕ್ತಾರೆ, ಮೇಲೆ ತೇಲ್ತಾ ಇರುತ್ತೆ. ಎಣ್ಣೆ ತುಪ್ಪ ಬಿಸಿ ಆದಮೇಲೆ ಇದಕ್ಕೆ ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಸೇರಿಸ್ಕೊತಾ ಇದ್ದೀನಿ. ಜೀರಿಗೆನ ಮತ್ತೆ ಚೆನ್ನಾಗಿ ಸಿಡಿಸ್ಕೋಬೇಕು. ಇದ್ರ ಜೊತೆಗೆ 2 ಒಣಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಮತ್ತು ನಾವು ಎತ್ತಿಟ್ಟಿದ್ವಲ್ಲ ಬೆಳ್ಳುಳ್ಳಿ, ಶುಂಠಿ ಮತ್ತು ಹಸಿಮೆಣಸಿನ್ಕಾಯಿ ಅದನ್ನು ಸೇರಿಸ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಹಸಿ ಹಸಿಯಾಗಿರಬಾರ್ದು, ಚೆನ್ನಾಗಿ ಫ್ರೈ ಆಗಿರಬೇಕು, ಜೊತೆಗೆ ಸೀದ್ಸ್ಕೊಳ್ಳಬಾರ್ದು. ಇವಾಗ ಇದು ಫ್ರೈ ಆಗಿದೆ. ಈಗ ಇದಕ್ಕೆ 2 ಚಿಟಿಕೆಯಷ್ಟು ಹಿಂಗೆ ಹಾಕೋತಾ ಇದ್ದೀನಿ. ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಗ್ಯಾಸ್ ಆಫ್ ಮಾಡಿಕೊಂಡು ಅರ್ಧ ಟೀ ಸ್ಪೂನ್ ಅಷ್ಟು ಅಚ್ಕಾರದ ಪುಡಿ ಹಾಕೋತಾ ಇದ್ದೀನಿ. ಗ್ಯಾಸ್ನ ಆಫ್ ಮಾಡ್ಕೊಂಡೆ ಹಾಕೋಬೇಕು. ಹಸಿಮೆಣಸಿನ್ಕಾಯಿ ಕೂಡ ಹಾಕಿದ್ದೀವಲ್ಲ, ಸೊ ಖಾರದ ಪುಡಿ ನೋಡ್ಕೊಂಡು ಹಾಕೋಬೇಕು, ಇಲ್ಲಾಂದರೆ ತುಂಬಾ ಖಾರ ಆಗಿಬಿಡುತ್ತೆ. ಇವಾಗ ತಕ್ಷಣ ಈ ಒಗ್ಗರಣೆನ ದಾಲ್ಗೆ ಹಾಕೊಳ್ಳೋಣ. ಇವಾಗ ದಾಲ್ ಫ್ರೈ ತಣ್ಣಗಾದ್ಮೇಲೆ ತುಂಬ ಗಟ್ಟಿ ಗಟ್ಟಿ ಅನಿಸಿದ್ರೆ ಇದಕ್ಕೆ ಸ್ವಲ್ಪ ಬಿಸಿನೀರು ಹಾಕೊಂಡು ಕನ್ಸಿಸ್ಟೆನ್ಸಿನ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಇವಾಗ ತುಂಬಾ ರುಚಿಯಾಗಿ ಢಾಬಾ ಸ್ಟೈಲಲ್ಲಿ ದಾಲ್ ಫ್ರೈ ರೆಡಿ ಆಗಿದೆ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.